ಗಂಗೆ ದೇವವ್ರತನನ್ನು ತೆಗೆದುಕೊಂಡು ಹೋಗಿದ ನಂತರ ಹಲವು ವರ್ಷಗಳು ಕಳೆಯುತ್ತವೆ. ಶಂತನು ಒಂಟಿಯಾಗಿ ಬದುಕುತ್ತಾನೆ, ತನ್ನ ಮಾತನ್ನು ಮುರಿಯದೆ, ತನ್ನ ನೋವನ್ನು ಒಪ್ಪಿಕೊಂಡೆ. ಒಂದು ದಿನ ವರ್ಷಗಳ ನಂತರ ಗಂಗೆ ಮತ್ತೆ ಎದುರಿಗೆ ಬರುತ್ತಾರೆ. ಅವಳ ಜೊತೆಗೆ ಈಗ ಪಾಲಕ ಅಲ್ಲ, ಪೂರ್ಣ ಯುವಕನಾಗಿರುವ ದೇವವ್ರತ. ಅವನ ನಡೆಯಲ್ಲಿ ಶಿಸ್ತು, ಮುಖದಲ್ಲಿ ಶಾಂತಿ, ಕಣ್ಣಿನಲ್ಲಿ ಸ್ಥಿರತೆ ಕಾಣಿಸುತ್ತದೆ. ಗಂಗೆ ಮೃದುವಾಗಿ ಹೇಳುತ್ತಾರೆ, ಇವನು ದೇವವ್ರತ, ನಿನ್ನ ಮಗ. ಅಷ್ಟು ಮಾತಿನಲ್ಲೇ ಎಲ್ಲವನ್ನೂ ಹೇಳಿದಂತೆ ಗಂಗೆ ಮೌನವಾಗುತ್ತಾಳೆ. ಶಂತನು ಮುಂದೆ ಬಂದು ತನ್ನ ಕಣ್ಣೀರು ತಡೆಯದೆ ಮಗನನ್ನು ಅಪ್ಪಿಕೊಳ್ಳುತ್ತಾನೆ. ಆ ಅಪ್ಪುಗೆಯಲ್ಲೇ ವರ್ಷಗಳ ಬಿನುಕು, ನೋವು, ನಿರೀಕ್ಷೆ ಎಲ್ಲವೂ ಕರಗುತ್ತವೆ. ರಾಜ್ಯದವರು ಅದನ್ನು ನೋಡಿ ನಿಶ್ಚಲರಾಗುತ್ತಾರೆ. ಅವರಿಗೆ ಅದು ಕೇವಲ ತಂದೆ ಮಗನ ಭೇಟಿ ಅಲ್ಲ, ರಾಜ್ಯದ ಭವಿಷ್ಯ ಮರಳಿ ಬಂದಂತಹ ಕ್ಷಣ. ದೇವವ್ರತನು ಮಾತು ಕಡಿಮೆ ಆಡುತ್ತಾನೆ, ಆದರೆ ಅವನ ನಡತೆಯಲ್ಲಿ ಗೌರವ ಮತ್ತು ಜವಾಬ್ದಾರಿ ಸ್ಪಷ್ಟವಾಗುತ್ತದೆ. ಈ ಕ್ಷಣದಿಂದ ಅರಮನೆಯೊಳಗೆ ದೇವವ್ರತನಿಗೆ ಸ್ವಾಗತ ಸಿಗುತ್ತದೆ. ಅವನು ಹಿರಿಯರಿಗೆ ತಲೆಬಾಗಿಸಿ ವಂದನೆ ಮಾಡುತ್ತಾನೆ. ಸಮವಯಸ್ಕರೊಂದಿಗೆ ಮೃದುವಾಗಿ ವರ್ತಿಸುತ್ತಾನೆ. ಅವನಲ್ಲಿ ಅಹಂಕಾರವಿಲ್ಲ, ಆದರೆ ದೃಢತೆ ಇದ್ದು ಕಾಣಿಸುತ್ತದೆ. ಶಸ್ತ್ರ ಮತ್ತು ಶಾಸ್ತ್ರದಲ್ಲಿ ಅವನ ಪಾಂಡಿತ್ಯ ಎಲ್ಲರಿಗೂ ಸ್ಪಷ್ಟವಾಗುತ್ತದೆ. ಹಿರಿಯರು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾರೆ, ಈ ಯುವಕನಲ್ಲಿ ರಾಜ್ಯಕ್ಕೆ ಬೇಕಾದ ಸಮರ್ಥತೆ ಇದೆ. ಶಂತನು ಮಗನನ್ನು ನೋಡುತ್ತಾ ಮನಸ್ಸಿನಲ್ಲಿ ನಿಟ್ಟುಸಿರು ಬಿಡುತ್ತಾನೆ. ಈಗ ರಾಜ್ಯ ಸುರಕ್ಷಿತ ಕೈಗಳಲ್ಲಿದೆ ಅನ್ನುವ ಭರವಸೆ ಮೂಡುತ್ತದೆ. ದೇವವ್ರತನು ತನ್ನ ಮನಸ್ಸಿನಲ್ಲಿ ಒಂದೇ ಧ್ಯೇಯ ಹಿಡಿದಿದ್ದಾನೆ, ಹಸ್ತಿನಾಪುರಕ್ಕೆ ನಿಷ್ಠೆ, ಧರ್ಮಕ್ಕೆ ಬದ್ಧತೆ. ಈ ಮೌನ ಪ್ರತಿಜ್ಞೆ ಮುಂದೆ ಅವನ ಜೀವನವನ್ನೇ ರೂಪಿಸುವುದು. ದಿನಗಳು ಕಳೆಯುತ್ತವೆ. ದೇವವ್ರತನು ರಾಜಕಾರ್ಯಗಳನ್ನು ಗಮನಿಸುತ್ತಾನೆ, ಹಿರಿಯರ ಸಲಹೆಗಳನ್ನು ಶ್ರದ್ಧೆಯಿಂದ ಕೇಳುತ್ತಾನೆ, ಪ್ರತಿಯೊಂದನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಯುದ್ಧ ಕಲೆಯಷ್ಟೇ ಅಲ್ಲ, ಶಾಂತಿಯನ್ನು ಕಾಪಾಡುವುದು ಎಷ್ಟು ಮುಖ್ಯ ಅಂತ ಅವನು ತಿಳಿದುಕೊಳ್ಳುತ್ತಾನೆ. ರಾಜ್ಯದ ಜನರನ್ನು ಅವನು ನಿಜವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾನೆ. ಅವರ ಸಂಕಟ, ಅವರ ನಿರೀಕ್ಷೆ, ಅವರ ಭಯ. ಇದರ ಮೂಲಕ ಅವನು ಅರಿತುಕೊಳ್ಳುತ್ತಾನೆ, ರಾಜ್ಯವನ್ನು ಆಳುವುದು ಕೇವಲ ಅಧಿಕಾರ ಅಲ್ಲ, ಇದು ಧರ್ಮ ಮತ್ತು ಜವಾಬ್ದಾರಿಯ ಮಾರ್ಗ. ಈ ಅರಿವೇ ಅವನನ್ನು ಇತರರಿಂದ ವಿಭಿನ್ನಗೊಳಿಸುತ್ತದೆ. ಮುಂದಿನ ಮಹಾ ನಿರ್ಧಾರಗಳಿಗೆ ನಿಧಾನವಾಗಿ ನೆಲೆಯನ್ನೊಡುತ್ತದೆ. ಈಗ ಅವನು ಶಾಂತ ವಿದ್ಯಾರ್ಥಿಯಂತೆ ಕಾಣಿಸಿಕೊಂಡರೂ, ಕಾಲ ಬಂದಾಗ ಅವನೊಳಗಿನ ದೃಢತೆ ಸಂಪೂರ್ಣವಾಗಿ ಹೊರಹೊಮ್ಮಲಿದೆ. ಕಾಲ ಸಾಗುತ್ತಾ ದೇವವ್ರತನ ವ್ಯಕ್ತಿತ್ವ ನಿಧಾನವಾಗಿ ಎಲ್ಲರ ಮನಸ್ಸಿನಲ್ಲಿ ನಂಬಿಕೆಯಾಗುತ್ತದೆ. ಅವನು ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸುತ್ತಾನೆ, ತ್ವರಿತ ನಿರ್ಧಾರಗಳಿಗಿಂತ ಸರಿಯಾದ ನಿರ್ಧಾರಗಳಿಗೆ ಮಹತ್ವ ಕೊಡುತ್ತಾನೆ. ಸೈನಿಕರು ಅವನನ್ನು ಗೌರವಿಸುತ್ತಾರೆ, ರಾಜ್ಯದ ಜನರು ಅವನ ಹೆಸರು ಕೇಳಿದಾಗ ನಿಶ್ಚಿಂತೆಯಾಗುತ್ತಾರೆ. ಆದರೆ ನರಳುತ್ತಿರುವ ಲೋಕದ ಮಧ್ಯೆಯೂ ಅವನೊಳಗೆ ಒಂದು ಮೌನ ಪ್ರಶ್ನೆ ಬೆಳೆದು ಬರುತ್ತದೆ, ಶಕ್ತಿ ಇದ್ದಾಗ ಧರ್ಮವನ್ನು ಹೇಗೆ ಕಾಪಾಡುವುದು ಅಂತ. ಆ ಪ್ರಶ್ನೆಯೇ ಅವನನ್ನು ಇನ್ನಷ್ಟು ಎಚ್ಚರಿಕೆಯಿಂದ ಬದುಕುವಂತೆ ಮಾಡುತ್ತದೆ. ಅವನ ಜೀವನ ಧೀರೆ ಧೀರೆ ದೊಡ್ಡ ತ್ಯಾಗದ ಕಡೆಗೆ ಸಾಗುತ್ತಿದೆ, ಆದರೆ ಅದನ್ನು ಈಗ ಯಾರೂ ಸಂಪೂರ್ಣವಾಗಿ ಅರಿತಿಲ್ಲ. ಒಂದು ದಿನ ಅರಮನೆಯ ನಿಶಬ್ದದೊಳಗೆ ದೇವವ್ರತ ಒಂಟಿಯಾಗಿ ಆಲೋಚಿಸುತ್ತಾನೆ. ಶಕ್ತಿ, ಗೌರವ, ಜವಾಬ್ದಾರಿ ಇವೆಲ್ಲವೂ ಇದ್ದರೂ ಅವನ ಮನಸ್ಸು ವಿನಮ್ರವಾಗಿಯೇ ಇರುತ್ತದೆ. ಅವನು ಅಧಿಕಾರವನ್ನು ಹಿಡಿಯಬೇಕೆಂದು ಆಸೆ ಪಡುವುದಿಲ್ಲ, ಬದಲಾಗಿ ಅದನ್ನು ನ್ಯಾಯವಾಗಿ ಹೊರುವುದಕ್ಕೆ ಮಾತ್ರ ತಯಾರಾಗುತ್ತಾನೆ. ಗಂಗೆ ನೀಡಿದ ಶಿಕ್ಷಣ, ಶಂತನುವಿನ ಮೌನದ ನೋವು ಇವೆರಡನ್ನೂ ಅವನು ಒಳಗೆ ಜೋಡಿಸಿಕೊಂಡಿರುತ್ತಾನೆ. ಮುಂದಿನ ಕಾಲ ಅವನಿಂದ ದೊಡ್ಡ ಮಾತನ್ನು ಕೇಳಲಿದೆ, ಅದು ಅವನ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ಆದರೆ ಈಗ ದೇವವ್ರತನು ಮೌನವಾಗಿ ನಿಂತಿದ್ದಾನೆ, ತನ್ನ ಧರ್ಮವನ್ನು ನೆನೆದು ತನ್ನೊಳಗೆ ನಿಂತಿದ್ದಾನೆ. ವರ್ಷಗಳು ಕಳೆದ ಮೇಲೆ ಶಂತನುವಿನ ಜೀವನದಲ್ಲಿ ಮತ್ತೊಂದು ತಿರುವು ಬರುತ್ತದೆ. ಅವನು ಸತ್ಯವತಿಯನ್ನು ಕಂಡು ಅವಳ ಮೇಲೆ ಮನಸೋಲುತ್ತಾನೆ. ಆದರೆ ಸತ್ಯವತಿಯ ತಂದೆ ಒಂದು ಷರತ್ತು ಇರುತ್ತಾನೆ, ಸತ್ಯವತಿಯ ಮಕ್ಕಳೇ ಮುಂದಿನ ರಾಜರಾಗಬೇಕು ಎಂಬುದು. ಇದನ್ನು ಕೇಳಿದ ಶಂತನು ಯೊಳಗಿನಿಂದ ಕುಗ್ಗುತ್ತಾನೆ. ದೇವವ್ರತನಿಗೆ ತಂದೆಯ ಮನಸ್ಸಿನ ನೋವು ಗೊತ್ತಾಗುತ್ತದೆ. ಅವನು ಸ್ವತಃ ಸತ್ಯವತಿಯ ತಂದೆಯ ಬಳಿ ಹೋಗಿ ಹೇಳುತ್ತಾನೆ, ನಾನು ಸಿಂಹಾಸನದ ಹಕ್ಕನ್ನು ಬಿಟ್ಟು ಬಿಡುತ್ತೇನೆ. ಅಲ್ಲೇ ನಿಂತಲ್ಲದೆ ಅವನು ಇನ್ನೂ ದೊಡ್ಡ ಪ್ರತಿಜ್ಞೆ ಮಾಡುತ್ತಾನೆ, ಜೀವನದಲ್ಲೇ ಮದುವೆಯಾಗುವುದಿಲ್ಲ ಎಂದು. ಆ ಭೀಕರ ಪ್ರತಿಜ್ಞೆಯಿಂದ ಆಕಾಶವೇ ನಿಶಬ್ದವಾಗುತ್ತದೆ. ದೇವತೆಗಳು ಪುಷ್ಪವರ್ಷ ಮಾಡುತ್ತಾರೆ. ಆ ದಿನದಿಂದ ದೇವವ್ರತನು ಧೃಣೇದ ಭೀಷ್ಮನಾಗುತ್ತಾನೆ. ಹಸ್ತಿನಾಪುರಕ್ಕಾಗಿ ತನ್ನ ಎಲ್ಲವನ್ನೂ ತ್ಯಾಗ ಮಾಡಿದ ಮೌನ ರಕ್ಷಕ. ಅಲ್ಲಿಂದ ಮುಂದಿನ ಕಥೆ ಕುರುವಂಶದ ಏರಿಳಿತಗಳು, ಸಂಘರ್ಷಗಳು ಮತ್ತು ಮಹಾಯುದ್ಧದ ಕಡೆಗೆ ನಿಧಾನವಾಗಿ ಸಾಗುತ್ತದೆ. ಇಲ್ಲಿಗೆ ಈ ಭಾಗದ ಕಥೆ ಸಂಪೂರ್ಣ.